ಶ್ರೀನಗರದಲ್ಲಿ ನಿಂತು ನೋಡಿದಾಗ ಸುತ್ತಲೂ ಎತ್ತರದ ಪರ್ವತ ಶ್ರೇಣಿಗಳು ಆಕಾಶವನ್ನು ಮುಟ್ಟುವಂತೆ ಕಾಣುತ್ತವೆ. ಚಳಿಗಾಲದಲ್ಲಿ ಈ ಪರ್ವತಗಳು ಬಿಳಿ ಹೊದಿಕೆಯನ್ನು ಹೊದ್ದುಕೊಂಡಂತೆ ಮಂಜಿನಿಂದ ಸಂಪೂರ್ಣವಾಗಿ ಆವೃತವಾಗಿರುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಹಿಮದ ಶಿಖರದ ಮೇಲೆ ಬಿದ್ದ ಸೂರ್ಯನ ಕಿರಣಗಳು ಅವುಗಳನ್ನು ಚಿನ್ನದ ಬಣ್ಣದಲ್ಲಿ ಮಿನುಗುವಂತೆ ಮಾಡುತ್ತದೆ. ಈ ದೃಶ್ಯವು ಎಂತಹವರನ್ನೂ ಮನಸ್ಸನ್ನು ಆನಂದಗೊಳಿಸುತ್ತದೆ. ನೀವು ಕೂಡ ಶ್ರೀನಗರಕ್ಕೆ ಒಮ್ಮೆ ಭೇಟಿ ನೀಡಿ. स्टेपिंग स्टोन का स्पेशल आज पनीर भुर्जी, बैगन मसाला, मूंग दाल, राइस और लेयर सूप मिलता है. आगे इधर है रेडी आಯಿತು. Really? How it is taste? Nice? Yes, it is so nice. I drank it. It is so nice. Hello everyone. This is Stepping Stones dining room restaurant. Today they have rice, some vegetables. See the rice. This is moong dal. Moong dal is here. Bangan masala. Here. Hey, let me show. Now next. Here paneer burji is there. Paneer burji. See, firni. So nice. This is the dining room. They have plates, bowls, and spoons, and spoons for soup, forks, small forks, and in the dining room. See everyone. I'm coming to my father. Nice, super. Now we started. We are going to check out now. We are visiting the Vaishno Devi temple. So we got up early 5 a.m. Now around 5:50. Our transport will come at 6 a.m. Then we will go to the Srinagar railway station. Once reached, we will get Vande Bharat train. We are traveling first time. We are excited to see the Vande Bharat train also. We will be reached by 11 at Katra Vaishno Devi temple. ನಮ್ಮ ಬ್ಯಾಗೇಜ್ ರೆಡಿ ಆಯಿತು, ಬರ್ತಾ ಇದ್ದೀವಿ. ಇದನ್ನೆಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ थोड़ा अभी तक विंटर नहीं है, फिर भी थोड़ा ठंडा लग रहा है. हम लोग अभी होटल का पास है, अभी अंदर हम वेट कर रहे हैं हमारा ट्रांसपोर्ट के लिए. We are ready. Kashmir and army camp ಇದೆ. ಪಾಕಿಸ್ತಾನ್ ಟ್ಯಾಂಕ್. ಇಲ್ಲಿ ಪಾಕಿಸ್ತಾನ್ ಟ್ಯಾಂಕ್ ಇದೆ. ಇಲ್ಲಿ ಇದು ಪಾಕಿಸ್ತಾನದ ಟ್ಯಾಂಕ್ ನೋಡ್ತಾ ಇದ್ದೀರಾ. ಸೋಮನಾಥ್ ದ್ವಾರ ಅಂತ. ಫುಲ್ ಆರ್ಮಿ ಕ್ಯಾಂಪ್ ಇದು ನೋಡ್ತಾ ಇದ್ದೀರಾ. ಟೈಮ್ ಆಲ್ರೆಡಿ 4:45 ಸನ್ರೈಸ್ 5:45ಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಮಾರ್ನಿಂಗ್. ಮತ್ತು ಸನ್ಸೆಟ್ ಕೂಡ ಲೇಟ್ ಆಗುತ್ತೆ, 7:45 ಈವ್ನಿಂಗ್ ಆ ಟೈಮಲ್ಲಿ ಸನ್ಸೆಟ್ ಆಗುತ್ತೆ. Salute to our Indian flag
ನಾವು ಐ ಆಮ್ ಅರೈವ್ಡ್ ಶ್ರೀನಗರ್ ರೈಲ್ವೆ ನಿಲ್ದಾಣ. ನೋಡ್ತಾ ಇದ್ದೀರಾ, ಇವಾಗ ಶ್ರೀನಗರದ ರೈಲ್ವೆ ನಿಲ್ದಾಣದ ಹತ್ರ ಬಂದ್ವಿ. ನಮ್ಮ ಭಾರತ ದೇಶದ ಫ್ಲಾಗಿಗೆ ಒಂದು ನಮಸ್ಕಾರ ಹಾಕ್ತಾ ಇವಾಗ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಡೋಣ. ನೋಡ್ತಾ ಇದ್ದೀರಾ, ಇದುವೇ ರೈಲ್ವೆ ನಿಲ್ದಾಣದ ಮುಂಭಾಗ. ನಮ್ಮ ವೆಹಿಕಲ್ಲು ಸ್ಟಾಪ್ ಮಾಡ್ತೀವಿ. ಶ್ರೀನಗರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಬ್ಯಾಗ್ ಚಲೋ. ಇನ್ನೂ ಟೈಮ್ ತುಂಬ ಇದೆ, ಬೇಗನೆ ಬಂದ್ವಿ. ನೋಡ್ತಾ ಇದ್ದೀರಾ, ಭಾರತದ ಫ್ಲ್ಯಾಗ್ ಮ್ಯಾಚಿಂಗ್ ಹಾಕೊಂಡವಳೆ ನಿಮ್ಮಮ್ಮ. ಬನ್ನಿ ಇಲ್ಲಿ ಬನ್ನಿ. ಫ್ಲಾಗೇ ಬರ್ತಾ ಇಲ್ಲ. ಶ್ರೀನಗರದ ರೈಲ್ವೆ ಸ್ಟೇಷನ್. ಇಲ್ಲಿ ನಮ್ಮ ಭಾರತದ ಭೂಪಟ ರಾರಾಜಿಸ್ತಾ ಇದೆ. ಬರ ಮೇಲೆ ಇಲ್ಲಿ ಬರ. ಇರಿ ಇರಲಿ. ಶ್ರೀನಗರದ ರೈಲ್ವೆ ಸ್ಟೇಷನ್ ಹತ್ರ ಜಸ್ಟ್ ಎಂಟ್ರೆನ್ಸಲ್ಲಿ ನಮಗೆ ಇಲ್ಲಿ ಚೆಕ್ಕಿಂಗ್ ಇರುತ್ತೆ. ಬ್ಯಾಗ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಕೊಂಡು ಒಳಗಡೆ ಬಂದರೆ, ಇದು ಪ್ಲ್ಯಾಟ್ಫಾರ್ಮ್ ನಂಬರು 3 ಅಂತ ಹೇಳಿದರು. ಈ ಪ್ಲ್ಯಾಟ್ಫಾರ್ಮ್ ನಂಬರ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದಾರೆ ಅದರ್ ಸ್ಟೇಷನ್ ಟ್ರೈನ್ಸು. ಅಯ್ಯೋ, ಲಿಫ್ಟ್ ಇಲ್ಲ ಅನಿಸುತ್ತೆ, ನೋಡೋಣ. ನೋಡ್ತಾ ಇದ್ದೀರಾ, ಮಾನು ಗೊತ್ತಿಲ್ಲ ಅದೇ. ಬ್ರದರ್, ಎಕ್ಸ್ಕ್ಯೂಸ್ ಮೀ, ಅಲ್ಲಿಂದ ಹೋಗ್ಬೋದು ಅನಿಸುತ್ತೆ. ಅಲ್ಲಿಂದ ಹೋಗ್ಬೋದು ನೋಡಿ. ಬನ್ನಿ, ಬಿನಾ ಲಿಫ್ಟ್ ವಿ ಕ್ಯಾನ್ ಗೋ. ನೋಡ್ತಾ ಇದ್ದೀರಾ, ಶ್ರೀನಗರ್ ರೈಲ್ವೆ ಸ್ಟೇಷನ್. ನಾವು ಟೈಮ್ ಈಸ್ 6:38. ವಿ ಹ್ಯಾವ್ so many time. ನೋಡ್ತಾ ಇದ್ದೀರಾ, ವಂದೇ ಭಾರತ್ ಟ್ರೈನ್ಗೆ ತುಂಬ ಜನ ಕಾಯ್ತಾ ಇದ್ದಾರೆ. ನೋಡೋಣ. ನಾವು ಫಸ್ಟ್ ಎಂಟ್ರಿನಲ್ಲಿ ಚೆಕ್ಕಿಂಗ್ ಇತ್ತು. ಚೆಕ್ಕಿಂಗ್ ನಂತರ ಫ್ಲ್ಯಾಟ್ ನಂಬರ್ 3ಗೆ ಬಂದ್ವಿ. ಬ್ಯಾಗೇಜ್ ಒಂದು ಸ್ವಲ್ಪ ತೊಗೊಂಬರೋದು ಕಷ್ಟ. ಲಿಫ್ಟ್ ಏನಿಲ್ಲ, ಎಸ್ಕಲೇಟರ್ ಇದೆ, ಅದು ವರ್ಕ್ ಆಗಿಲ್ಲ. ಫೈನಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದ್ದೀವಿ. ಇನ್ನು ಟ್ರೈನ್ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ನಮ್ಮದು ಪ್ಲ್ಯಾಟ್ಫಾರ್ಮ್ ನಂಬರು C15, ಇನ್ನು C11 ಇದು. ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಬೇಕು. ವೆಯ್ಟ್ ಇದೆ ಲಗೇಜು, ಹಾಗಾಗಿ ಓದಾಡ್ತಾ ಇದ್ದೀವಿ ತಗೊಂಡು ಹೋಗೋಕ್ಕೆ. ನೇಹಾನ್ ಎಲ್ಲಿದೆಯಾ? ಎಲ್ಲಿ ನೋಡ್ಕೊಂಬರ್ತಿದೀಯಾ? ಅಯ್ಯ, ಕೊನೆಗೂ ನಾವು C15 ಹತ್ರ ಬಂದ್ವಿ. ನೋಡ್ತಾ ಇದ್ದೀರಾ, ನಾವು ಬುಕ್ ಮಾಡಿದ್ದು ಹೆಂಗೆ ಅಂದರೆ ನಮಗೆ ಗೊತ್ತೇ ಇಲ್ಲ. ಯಾವತ್ತೂ ಟ್ರೈನಲ್ಲಿ ಹೋಗೇ ಇರಲಿಲ್ಲ. ನಾವು ಕೊನೆಗೆ ಬುಕ್ ಮಾಡಬೇಕಾದ್ರೆ ವೆಯ್ಟಿಂಗ್ ಲಿಸ್ಟ್ ಇನ್ನೂ 830 ಸಿಕ್ತು. ನನ್ನ ಕಸಿನ್ ಬ್ರದರ್ ಚೆಕ್ ಮಾಡಿದರು. ಕಸಿನ್ ಮೈ ನೆಫ್ಯೂ ನನ್ನ ಅಕ್ಕನ ಮಗ ಚೆಕ್ ಮಾಡಿದರು. ಅವಾಗ ಸೀಟ್ ಸಿಗಲ್ಲ ಅಂತ ಅಂದರು. ನಾನು ಸಿಗುತ್ತೆ ಅಂತ ಹೇಳಿದೆ. ಕೊನೆಗೂ ಕನ್ಫರ್ಮೇಷನ್ ಆಯಿತು. ನಮ್ಮದು ಟಿಕೆಟ್ ನಂಬರ್ ತೋರಿಸು, ಒಂದು ಸ್ವಲ್ಪ ತೋರ್ಸೆ. ಟಿಕೆಟ್ ನಂಬರ್ ತೋರಿಸು. ಕೊನೆಗೆ ಕನ್ಫರ್ಮೇಷನ್ದು ಸೀಟ್ ಸಿಕ್ತು ನೆನ್ನೆನೆ. ತುಂಬ ಖುಷಿಯಾಯಿತು. ಇಲ್ಲಾಂದರೆ 6-7 ಸಾವಿರ ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 2,200 ರೂಪಾಯಲ್ಲೇ ಮುಗಿದೋಯ್ತು.
ಹಾಂ 9,000 ರೂಪಾಯಿ. ಶ್ರೀನಗರದಿಂದ ಕಾಟ್ರಾ ವೈಷ್ಣೋದೇವಿ ಟೆಂಪಲ್ಗೆ ಕೊನೆಗೂ ಸಿಕ್ಕಿದೆ. ನೀವು ಕೂಡ ಯಾವಾಗಾದರೂ ವೆಯ್ಟಿಂಗ್ ಲಿಸ್ಟ್ ಇದ್ದರೆ ಬುಕ್ ಮಾಡಿ, ಸಿಗುತ್ತೆ ಗ್ಯಾರಂಟಿ. ನೋಡ್ತಾ ಇದ್ದೀರಾ, ಈ ರೈಲ್ವೆ ಸ್ಟೇಷನ್ನಿಂದ ಕಾಣಿಸ್ತಾ ಇದೆ ಹಿಮಪರ್ವತ. ಜನ ತುಂಬ ರಸ್ ಆದರು, ನೋಡ್ತಾ ಇದ್ದೀರಾ. ವಂದೇ ಭಾರತ್. ಬೇರೆ ಇಲ್ಲಿ ಬಂದು ನಿಂತ್ಕೊಂಡಲ್ಲಪ್ಪ. ಮುಂದೆ ಹೋಗೋ ಅವನಿಗಿಂತ ಮುಂದೆ. ಅವ್ನ ಮುಂದೆ ಹೋದ್ರೆ ಕಳಿಸ್ತಾನೆ ನಮ್ಮ ಮನೆ ಕಡೆ. ಮೇಲೆತ್ತು, ಕೈ ಮೇಲೆತ್ತು. ಏನಪ್ಪ ವಂದೇ ಭಾರತ್ ಮೆಟ್ರೋ, ವಂದೇ ಭಾರತ್ ಟ್ರೈನ್ ಬಂತು, ನೋಡ್ತಾ ಇದ್ದೀರಾ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ನೇಹಾನ್. ಅಯ್ಯೋ ನೀನು ಹಾಕ್ಬಿಡ, ನಾನು ಹಾಕೋತೀನಿ, ಕೊಡಿಲಿ. ವಂದೇ ಭಾರತ್. ವಾವ್, ಬಂತಲ್ಲ. ವಿ ಆರ್ ಇನ್ಸೈಡ್ ದ ವಂದೇ ಭಾರತ್ ಟ್ರೈನ್. ನಮ್ದು ಲಗೇಜ್ ಕೂಡ ಇಡೋಕ್ಕೆ ಜಾಗ ಆಯಿತು. ನೋಡ್ತಾ ಇದ್ರೆ ಆ ಕಡೆ ಒಂದು ಈ ಕಡೆ ಒಂದು ಲಗೇಜ್ ಇಟ್ಟಿದ್ದೀವಿ. ನನಗೆ ಸೀಟ್ ಸಿಕ್ಕಿದೆ, ಖಾಲಿ ಇದೆ ಇನ್ನು. looks like ವಂದೇ ಭಾರತ್, ವಂದೇ ಭಾರತ್, ವಂದೇ ಭಾರತ್ ಟ್ರೈನ್. ನೋಡ್ತಾ ಇದ್ದೀರಾ, ಇಲ್ಲಿ ನೀರು ಗೀರೆಲ್ಲ ಕೊಡ್ತಾರೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇದೆ. ನೋಡೋಣ. ಆರ್ಮಿಯವರು ಕೂಡ ಇಲ್ಲೇ ಇದ್ದಾರೆ. ಇಲ್ಲಿ ನೋಡ್ಬೋದು ಪ್ಲಗ್ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ, ಮತ್ತು ಸಿ ಪಿನ್ನು USB ಒಂದು ಕೊಟ್ಟಿದ್ದಾರೆ, ಮತ್ತು ಊಟ ಮಾಡಲಿಕ್ಕೆ ಒಂದು ಟ್ರೇ ಇದೆ. ಹಾಗೆ ನೀರು ಬಾಟ್ಲಿ ಇಟ್ಕೊಳ್ಳೋಕೆ ಒಂದಿದೆ. ಲಗೇಜ್ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಬ್ಯಾಗೆಲ್ಲ ಇಡ್ಬೋದು. ನೋಡ್ತಾ ಇದ್ದೀರಾ, ಒಂದೇ ಬಾರಿ ಫೆಸಿಲಿಟಿ ಚೆನ್ನಾಗಿದೆ. ಮತ್ತು ಇದರಲ್ಲಿ ನಮಗೆ ಟೀ ಮತ್ತು ಬ್ರೇಕ್ಫಾಸ್ಟ್ ಬರೋದಿದೆ, ಯಾಕಂದರೆ 3 ಅವರ್ ಜರ್ನಿ ಮಾಡ್ತೀವಿ. ವಿ ಆರ್ ಇನ್ ದ ವಂದೇ ಭಾರತ್. ಕಾಶ್ಮೀರದಿಂದ ಜಮ್ಮುವರೆಗೂ ವಂದೇ ಭಾರತ್ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲೂ AK-47 ಯೋಧರು. ಎಕ್ಸಾಕ್ಟ್ ಟೈಮ್ಗೆ ಮೂವ್ ಆಗ್ತಾ ಇದೆ. ಫಸ್ಟು ಬಂದ ತಕ್ಷಣ ನ್ಯೂಸ್ ಪೇಪರ್ ಕೊಡ್ತಾರೆ, ಫ್ರೀ ನ್ಯೂಸ್ ಪೇಪರು. ನಾವು ಎಲ್ಲೇ ಹತ್ತಿದ್ದೀವಿ ಅಲ್ಲಿಂದನೇ ಕೊಡ್ತಾರೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಶ್ರೀನಗರ. ಇದು ರೈಸಿಂಗ್ ಕಾಶ್ಮೀರ್ ಅಂತ ನ್ಯೂಸ್ ಪೇಪರ್ ಕೊಟ್ಟಿದ್ರು, ಫ್ರೀ ಇರುತ್ತೆ. ನೋಡ್ತಾ ಇದ್ದೀರಾ. ನಮ್ಮ ಸೀಟು ರಿವರ್ಸ್ ಆಗಿಬಿಟ್ಟಿದೆ, ಹಾಗಾಗಿ ಎಲ್ಲ ಹಿಂದ್ಗಡೆಯಿಂದ ಕಾಣಿಸ್ತಾ ಇದೆ. ಕ್ಯಾಮ್ರಾ ಹೆಂಗೆ ತಿರುಗಿಸಿದ್ರೆ ಮುಂದ್ಗಡೆಯಿಂದ ಕಾಣುತ್ತೆ. ನೋಡ್ತಾ ಇದ್ದೀರಾ, ಹಿಮಾಲಯದ ಪರ್ವತ ಶ್ರೇಣಿಗಳು, ಹಿಮ ಪರ್ವತಗಳು ಇಲ್ಲಿಂದನೂ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ.
ಇವಾಗ ಮತ್ತೆ ಏನೋ ಕೊಡ್ತಾ ಇದ್ದಾರೆ, ಮೋಸ್ಟ್ಲಿ ನೀರು ಅನಿಸುತ್ತೆ, ವಾಟರ್ ಕೊಡ್ತಾ ಇದ್ದಾರಂತೆ. ನಮ್ಮ ಬ್ಯಾಗ್ ಹಿಂದೆ ಇಟ್ಟಿದ್ದೀವಿ. ಎಲ್ಲ ಹಸಿರು 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 ಹಚ್ಚ ಹಸಿರಿಂದ ಕೂಡಿದೆ ನಾರ್ತ್ ಶ್ರೀನಗರ. ಪಾನಿ ಬಾಟ್ಲ್ ಕೊಡ್ತಾ ಇದ್ದಾರೆ. ನಮಗೆ ವಾಟರ್ ಬಾಟ್ಲ್ ಸಿಕ್ತು, ದೊಡ್ಡ ಬಾಟ್ಲೆ ಕೊಟ್ಟವ್ರೆ, ಸಣ್ಣ ಪುಟ್ಟದ್ದೇನಲ್ಲ. ಕೆಳಗಿಡ ಶ್ರೀನಗರದ ಮನೆಗಳು ನೋಡ್ತಾ ಇದ್ದೀರಾ, ಇದೆಲ್ಲ ಮರದಿಂದ ಕಟ್ಟಿರ್ತಾರೆ. 2 ಫ್ಲೋರು ವಿಲ್ಲಾಗಳು. ಅಂತ ಹೋಗುತ್ತೆ. ಟಿ ಸಿ ಬಂದರು ಟಿಕೆಟ್ ಚೆಕ್ ಮಾಡೋದಕ್ಕೆ. ಸ್ನ್ಯಾಕ್ಸು ಮತ್ತು ಬಿಸ್ಕೆಟು ಮತ್ತು ಟೀ ಅಥವಾ ಕಾಫಿ ಕೊಡ್ತಾ ಇದ್ದಾರೆ. हम लोग का हाँ ಬಿಸ್ಕೆಟ್ ಏನೋ ಸಿಕ್ತಲ್ಲಪ್ಪ. ಮಸಾಲಾ ಚಾಯ್ ಪೌಡರ್ और ಬಿಸ್ಕೆಟ್, ಡೈಜೆಸ್ಟಿವ್ ಬಿಸ್ಕೆಟ್. ಇವಾಗ ಇದು ಕೊಟ್ಟರು. ಮತ್ತೆ ಚಾಯ್ ಕೊಡ್ತಾ ಇದ್ದಾರೆ, ಅಲ್ಲಿ ನೋಡು. ಹೋಗ್ಲಿ ಬಿಡು, ಬೇರೆ ಇನ್ನೊಂದು ಕಡ್ಡಿ ತಗೊಳ್ಳೋಣ. ನನ್ನ ಕಡ್ಡಿನೇ ಸಾಕ್ಬಿಡು. ನನಗೆ ಕೊಟ್ರ ಬರೀ ಬಿಸಿನೀರಾ? शुगर शुगर साथ में? हाँ, रेडी मिक्स ಇದು ಬಿಸಿನೀರು ಕೊಟ್ಟರು. ಮತ್ತು ಇದರಲ್ಲಿ ಚಾಯ್ ಮಸಾಲ, ಶುಗರು ಎಲ್ಲ ಮಸಾಲ ಚಾಯ್ ಪೌಡ್ರ್ ಕೊಟ್ಟಿದ್ದಾರೆ. ಏನೋ ನೇಹನ್ ನಮಗೆ ಟೀ ಮಾಡಿಕೊಡ್ತಾನಂತೆ, ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ಕಡ್ಡಿ ಆಮೇಲೆ ತಗೊಳ. ಹೌ ಟು ಮೇಕ್ ಟೀ? ಟೆಲ್ ಮಿ, ಎಕ್ಸ್ಪ್ಲೈನ್. Not little, full. It should be full. No, not full. It should be full. Okay. Not put taste. You should put full liquids. ಮಸಾಲಾ ಚಾಯ್ ಪೌಡ್ರನ್ನ ಮಿಕ್ಸ್ ಮಾಡಬೇಕು. ಇಲ್ಲ. ಈ ಕಡೆ ನೋಡು, ಸೀದಿ ಸೈ ನೇಹಾನ್ ಟೀ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾನೆ ನೇಹಾನ್. ಟೀ ಅಂತೂ ರೆಡಿ ಆಯಿತು. ಈಸ್ ಪ್ಲೇಯಿಂಗ್. Not playing. ಬಿಸ್ಕೆಟ್ ಹಚ್ಕೊಂತೀನಿ. Okay, not bad, not much sugar. Can drink. So sugar. No sugar. Take you one, 2 biscuits. Crunchy. You like? You want? ನೋಡ್ತಾ ಇದ್ದಾರಾ ಕ್ಲೌಡ್ಸು? ಮೈ ಗಾಡ್, ಹೇಗಿದೆ ಅಂತ. ಪಕ್ಕದಲ್ಲಿ ಗ್ಲೇಷಿಯರ್
ಮೌಂಟೇನ್ ಕೂಡ ನೋಡ್ಬೋದು. ಮುಂದೆ ಹಾಗೆ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಯಾವ ಸ್ಟೇಷನಲ್ಲಿ ಹಿಡಿಬೋದು ಅಂತ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಟ್ರೈನು ಗುಹೆ ಒಳಗೆ ಹೋಗ್ತಾ ಇದೆ, ಕಾಣಿಸ್ತಾ ಇಲ್ಲ ಸರಿಯಾಗಿ, ನೋಡ್ತಾ ಇದ್ದೀರಾ ಬೆಟ್ಟದ ಮಧ್ಯದಲ್ಲಿ ಹೋಗ್ತಾ ಇದೆ, ನಾಟ್ ಕ್ಲಿಯರ್. ಭಾರತದ ಅತಿ ದೊಡ್ಡ ಟ್ಯಾನಲ್ ಇದು, ಸುಮಾರು 25 ಕಿಲೋಮೀಟ್ರ್ ಬೆಟ್ಟದ ಮಧ್ಯ ಹೋಗ್ತಾ ಇರುವಂತಹ ಈ ಟ್ಯಾನಲ್ ಕಾಣಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ. ಭಾರತದ ರೈಲ್ವೆಯ ಅತಿ ದೊಡ್ಡ ಸುರಂಗ ಮಾರ್ಗ, 25 ಕಿಲೋಮೀಟರ್. ಬನಿಹಾಲ್ ಸ್ಟೇಷನ್ ಬರ್ತಾ ಇದೆ. ನಿಧಾನವಾಗಿ ಹಿಡೀರಿ ಅಂತ ಹೇಳಿದೆ, ನೆಕ್ಸ್ಟ್ ಸ್ಟೇಷನ್ ಬರ್ತಾ ಇದೆ ಅಂತ. ಇಳಿತಾರೆ ಜನ, ಈ ಬೋರ್ಡ್ ಇದೆ. ಬ್ರೇಕ್ಫಾಸ್ಟ್ ಬಂತು. ಏನಿದೆ ಬ್ರೇಕ್ಫಾಸ್ಟಲ್ಲಿ ನೋಡೋಣ. हाँ भैया खोलो, ಬ್ರೇಕ್ಫಾಸ್ಟ್ ಬಂತು. ಗ್ಲಾಸ್ ಇರೋಣ ಇಲ್ಲಿ, ಕ್ಯಾಪ್ ಹಾಕೊಳ್ಳೋಣ ಇಲ್ಲಿ, ಎಲ್ಲ ಇಲ್ಲೇ ಸೂಟ ಇಡೋ ನಿಂದ್ರಲ್ಲಿ, ಆಮೇಲೆ ಕೊಟ್ಟು ಇಟ್ಬಿಡಿ. ಓ ಮುಗೀತು, ಅಯ್ಯೋ ತೆಗಿಯೋಕ್ಕಾಗಲಿಲ್ಲ. ಟೆನಲ್ ಸುರಂಗ ಮಾರ್ಗ ಮುಗದೇ ಹೋಯ್ತು. ನಾನಿಲ್ಲಿ ಬ್ರೇಕ್ಫಾಸ್ಟ್ ತೆಗಿತಾ ಇದ್ದಂಗೆ. ಎನಿ ಹೌ ವಿಲ್ ಸಿ ವಾಟ್ ಈಸ್ ದಿಸ್, ವಾಟ್ ಈಸ್ ಇನ್ಸೈಡ್. ಏನೋ ಒಂದು ಕೇಕ್ ಕೊಟ್ಟಿದ್ದಾರೆ, ಏನೋ ಅದು ಸೇಮ್ ಪೋಹಾ ಕೊಟ್ಟಿದ್ದಾರೆ. ಏನಿದೇನಿದು, ವಾಟ್ ಈಸ್ ದಿಸ್? Not cake. ದಿಸ್ ಒನ್ That is this. ಕಟ್ಲೇರಿ That ವೆಜ್ potato ಕಟ್ಲೇರಿ, thingy. ವೆಜ್ ಕಟ್ಲೇರಿ, No, that potato. ವೆಜ್ ಕಟ್ಲೇರಿ. ನೇಹನ್ ಪೊಟೇಟೊ ಕರೆಕ್ಟ್, ನೇಹನ್ ಸ್ಮೆಲ್ಲು ಮಾಡಿ ನೋಡ್ಬಿಟ್ಟ. ಅವನಿಗೆ ಇಷ್ಟನೇ ಇಲ್ಲ, ನಾವೇನು ಮಾಡೋದು, ನಾವಂತೂ ತಿಂತೀವಪ್ಪ. ವಾವ್ ನೋಡಿ, ಯಾವುದೋ ದೊಡ್ಡ ಬ್ರಿಡ್ಜ್ ಕೂಡ ಸಿಕ್ತು. भैया बड़ा ब्रिज किधर मिलता है? वही भैया बड़ा ब्रिज, वर्ल्ड फेमस ब्रिज, वो किधर है? हाँ ये बड़ा नहीं दिख रहा है हम लोग को, वो छोटा है. बड़ा ब्रिज आगे. नहीं, आगे. वो तो बहुत बड़ा है और ऊंचे भी बहुत है. ಓಕೆ ಓಕೆ ಓಕೆ. ಮತ್ತೆ ಹಾಗೆ ಹೋಗ್ತಾ ದೊಡ್ಡ ಬ್ರಿಡ್ಜನ್ನು ನೋಡ್ಬೋದು ನೋಡಿ. ಹಾಂ ಹಾಂ, ಓ ನ್ಯಾಷನಲ್ ಹೈವೇ 1. ಹಾಂ, ನ್ಯಾಷನಲ್ ಹೈವೇ 1 ಶ್ರೀನಗರದಿಂದ ಜಮ್ಮುಗೆ ಬರುವಂತಹ ರೋಡ್ ಕೂಡ ನೋಡ್ಬೋದು ನೀವು. ಫೋಟೋ ತೆಗಿತಾ ಇದೆಯಾ? ನಮಗೆ ಹಿಂಗಂದ್ಬಿಟ್ಟು ಫೋಟೋ ತೆಗಿಯೋದ ನೀನು? ಚೆನ್ನಾಗಿದೆ. ಹ್ಞೂ 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 ಬರ್ತಾ ಇದೆ. ಏನೋ ಬಂತು ಆವಾಗಲೇ. ಏನೇ ಫೋಟೋನೇ ತೆಗೀತು. ನೈಸ್ ಬ್ರೇಕ್ಫಾಸ್ಟ್, ಸೂಪರ್. ಬಾನಿಹಾಲ್ ಅಂತ ಪ್ಲೇಸಲ್ಲಿ ಒಂದು ಸ್ಟಾಪ್ ಕೊಟ್ಟಿದೆ, ಶ್ರೀನಗರದಿಂದ ಒಂದೇ ಸ್ಟಾಪು ಬಾನಿಹಾಲ್. ಬ್ರೇಕ್ಫಾಸ್ಟು ಪೋಹಾ ಮತ್ತು ಕಟ್ಲೆಟು, ಹಾಗೆ ಒಂದು ಮಫಿನ್ ಕೊಟ್ಟಿದ್ರು, ಕೇಕು ಖಾಲಿ ಮಾಡಿದ್ವಿ. ಅದ್ರ ಜೊತೆಗೆ ಸಾಸ್ ಇರುತ್ತೆ. ಟೇಸ್ಟ್ ಚೆನ್ನಾಗಿತ್ತು, ತಿನ್ಬೋದು. ಮತ್ತು ಹೊಟ್ಟೆನೂ ಬೇಗ ತುಂಬೋಯ್ತು, ಗೊತ್ತಿಲ್ಲ ಸ್ವಲ್ಪ ಅದರಲ್ಲಿ. ಇದು ಮಾಡಿದ್ದಾರೆ
ಈ ಬೆಟ್ಟ ಗುಡ್ಡಗಳನ್ನ ಸ್ಟೆಪ್ ಬೈ ಸ್ಟೆಪ್ಪು ಸಿಮೆಂಟ್ ಕಾಂಕ್ರೀಟ್ ಐರನ್ ರಾಡ್ ಹಾಕಿ ಸ್ಟ್ರಾಂಗ್ ಮಾಡಿದ್ದಾರೆ, ಮೇಲೆ ಬೀಳುತ್ತೆ ಅಂತ ನೋಡಿ. ಹೌದೇ ಮೇಡ್ ಸ್ಟ್ರಾಂಗ್ ಬೆಟ್ಟಗಳು ಕೊರೆದಿರೋದು. ಇಲ್ಲ ಇಲ್ಲ, ಬೆಟ್ಟ ಮೇಲಿಂದ ಬಿದ್ದುಬಿಡುತ್ತೆ. చేసుకోతాయి ವಿವಿಂಗ್ ಪಾಯಿಂಟ್ ಕೂಡ ಒಂದಿಟ್ಟಿದ್ದಾರೆ. ಇಷ್ಟು ಟ್ಯಾನೆಲ್ನಿಂದ ಹೊರಗಡೆ ಬಂದ್ವಿ. ಸುಮಾರು ಟ್ಯಾನೆಲ್ಗಳು ಸಿಗುತ್ತೆ. 12.7 ಕಿಲೋಮೀಟರ್ ಟ್ಯಾನೆಲ್ ಇದು. ಆವಾಗಲೇ 25 ಕಿಲೋಮೀಟರ್ ಟ್ಯಾನೆಲಲ್ಲಿ ಬಂದ್ವಿ. ನೋಡಿ, ಈ ಪರ್ವತ ಶ್ರೇಣಿಗಳ ಮಧ್ಯೆ ನುಗ್ಗು ಬಂದಿರೋದು. ಇಲ್ಲೊಂದು ಹುಡುಗ ನಿಂತ, ಹುಡುಗ ಇದೆ ಒಳಗಡೆ, ಕಾಶ್ಮೀರಿ ಹುಡುಗ. ಅವನ ಜೊತೆ ಇವನು ಆಟ ಆಡ್ತಾ ಇರ್ತಾನೆ. ಚಿನಾಬ್ರಿ ಜಾಯೇಗಾ ಅಭಿ. ಟ್ಯಾನೆಲಿಂದ ಔಟ್ಸೈಡ್ ಬಂದ ತಕ್ಷಣ ನೀವು ನೋಡ್ತಾ ಇದ್ದೀರಾ, ಈಗ ಸಿಗುತ್ತೆ ನೋಡಿ ಎಷ್ಟು ಹೈ ಆಗಿದೆ. 1350 ಚಿನಾಬ್ ಬ್ರಿಡ್ಜ್. ಇದೇನಾ? ಇದಾ? ಇಲ್ಲಿ ನಾವು ಇಟ್ ವಿಲ್ ಸ್ಟಾರ್ಟ್. ಇವಾಗ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಳ್ಳಿ. ಲಾರ್ಜೆಸ್ಟ್ ಚಿನಾಬ್ ಬ್ರಿಡ್ಜ್. ಇದಾ? ಮುಂಚಿ ಟಾಲೆಸ್ಟ್. ನೋಡಿ ವೈಟ್ ಕಲರ್ ಮನೆಗಳು. The Anji Khat Bridge is a marvel of engineering brilliance. It features a single inverted, wide pylon standing 193 meters high with 331 meters above the riverbed, supported by 96 stay cables. This innovative structure represents a breakthrough in rail infra. Get ready to catch a glimpse of it. ಓ ಮೈ ಗಾಡ್, ರಿವರ್ ನೋಡಿ. ಇದು ನನ್ನ ಜೊತೆ ಮಾತಾಡ ಕಡೆ ವಿಡಿಯೋ ಮಾಡ್ತೀನಿ. ಕಾಶ್ಮೀರಿ ಹುಡುಗ ನೆಹಾನ್ನ ದೋಸ್ತಿ ಮಾಡ್ಕೊಂಡು ಬಾಯಿ ಹೇಳಕ್ ಬಂದವನೇ. ಅವನು ಜಲಂಧರ್ಗೆ ಹೋಗ್ತಾ ಇದ್ದಾನೆ. ಕೊನೆಗೂ ಒಂದೇ ಭಾರತಿಂದ ಬಂದಿದ್ದೀವಿ ಇವಾಗ ಕಾಟ್ರಾ ವೈಷ್ಣೋದೇವಿ ದೇವಸ್ಥಾನದ ಹತ್ರ. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಹೊರಡ್ತು. ಸ್ನೇಹಿತರೆ, ನಾವು ಶ್ರೀನಗರದಿಂದ ಕಾಟ್ರಾಗೆ ಎಕ್ಸಾಕ್ಟ್ಲಿ 3 ಅವರ್ಸಲ್ಲಿ ತಲುಪಿದ್ವಿ. ತುಂಬ ಜರ್ನಿ ಚೆನ್ನಾಗಿತ್ತು. ಧನ್ಯವಾದಗಳು. Hello dosto, we enjoyed in this train. Really, it's a very good facility. If you want to travel in India, try with Vande Bharat. See you in the next video. Love you all. Take care. Bye bye. See you.